ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಧ್ರುವ. ವೆಲ್ಕಮ್ ಟು ಅವರ್ ಚಾನಲ್ ಧ್ರುವ ಕ್ರಿಕೆಟ್ ಪೋ. ಸೊ ಇವತ್ತಿನ ಮ್ಯಾಚ್ RCB ಮತ್ತೆ UP ವಾರಿಯರ್ಸ್. ಸೊ ಇಲ್ಲಿ UP ವಾರಿಯರ್ಸ್ ಇದು ತುಂಬಾನೇ ಮುಖ್ಯವಾದಂತ ಗೇಮ್. ಉಳಿದಿರೋ ಎರಡು ಮ್ಯಾಚ್ ಕೂಡ ಇವ್ರಿಗೆ ಮಸ್ಟ್ ವಿನ್ ಆಗಿದೆ. ಮತ್ತೆ ಒಂಥರ ಡೂ ಆರ್ ಡೇ ಇದ್ದಂಗೆ ಇವ್ರಿಗೆ. ಒಂದ್ ಮ್ಯಾಚ್ ಹೋದ್ರು ಕೂಡ ಇವರು ಒಫಿಷಿಯಲ್ ಆಗಿ ಔಟ್ ಆಗ್ತಾರೆ ಪ್ಲೇ ಆಫ್ ಇಂದ. ಸೊ ಹಾಗಾಗಿ ಇವ್ರಿಗೆ ಎರಡು ಮ್ಯಾಚ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇಲ್ಲೇನಾದ್ರೂ RCB ಗೆದ್ರೆ ನೇರವಾಗಿ ಅಂದ್ರೆ ಒಫಿಷಿಯಲ್ ಆಗಿ ಫೈನಲ್ ಗೆ ಕ್ವಾಲಿಫೈ ಆಗ್ತಾರೆ. ಅಕಸ್ಮಾತ್ ಇಲ್ಲಿ UP ವಾರಿಯರ್ಸ್ ಹೋದ್ರೆ ಅವರು ಕೂಡ ಒಫಿಷಿಯಲ್ ಆಗಿ ಪ್ಲೇ ಆಫ್ ರೇಸ್ ಇಂದ ಔಟ್ ಆಗ್ತಾರೆ. ಸೊ ಹಾಗಾಗಿ ಇಲ್ಲಿ UP ವಾರಿಯರ್ಸ್ ಗೆನೆ ತುಂಬಾ ಇಂಪಾರ್ಟೆಂಟ್ ಗೇಮ್ ಇದು. ಸೊ ನೋಡೋಣ ಇಲ್ಲಿ ಯಾರು ಗೆಲ್ತಾರ ಅಂತ. ಎರಡು ಟೀಮ್ದು ಪ್ಲೇಯಿಂಗ್ ಲೆವೆನ್ ನೋಡೋಣ ಯಾರು ಸ್ಟ್ರಾಂಗ್ ಆಗಿದಾರ ಅಂತ. ಸೊ ಫಸ್ಟ್ ನಮ್ಮ RCB ನೋಡ್ಬಿಡೋಣ. RCB ಕಡೆ ನನ್ನ ಕೇಳಿದ್ರೆ ಒಂದ್ ಚೇಂಜ್ ಮಾಡಿದ್ರೇನೆ ತುಂಬಾ ಚೆನ್ನಾಗಿರುತ್ತೆ ಟೀಮ್ ಅಂತ ಹೇಳ್ತೀನಿ. ಯಾವ್ದಪ್ಪ ಚೇಂಜ್ ಅಂದ್ರೆ ಗೌತಮಿ ನಾಯಕ್ನ ತೆಗ್ದಿ ಅವ್ರ ಜಾಗದಲ್ಲಿ ಪೂಜಾ ವಸ್ತ್ರಕರ್ ಇಲ್ಲಾಂದ್ರೆ ಕುಮಾರಿ ಪ್ರತೋಷ ಅಂತ ಅವ್ರು ಒಬ್ರಿದ್ದಾರೆ. ಸೊ ಅವ್ರನ್ನ ಟ್ರೈ ಮಾಡ್ಬೋದು. ಇಲ್ಲಾಂದ್ರೆ ಪೂಜಾ ವಸ್ತ್ರಕರ್ ಟ್ರೈ ಮಾಡಿದ್ರು ಚೆನ್ನಾಗಿರುತ್ತೆ. ಸೊ ಎಕ್ಸ್ಟ್ರಾ ಬೌಲಿಂಗ್ ಕೂಡ ಸಿಗುತ್ತೆ ಯಾರಾದ್ರೂ ಒಂದು ಓವರ್ ಎಕ್ಸ್ಪೆನ್ಸಿವ್ ಆದ್ರೆ. ಹಾಗಾಗಿ ಬೌಲಿಂಗ್ ಕೂಡ ಇದ್ದಂಗಿರುತ್ತೆ. ಸೊ ಅವ್ರು ಬ್ಯಾಟಿಂಗ್ ಆಡೋದ್ರಿಂದ ಸೊ ಎಕ್ಸ್ಟ್ರಾ ಬ್ಯಾಟಿಂಗ್ ಕೂಡ ಸಿಕ್ಕಂಗಾಗುತ್ತೆ ನಮ್ಗೆ. ಸೊ ಹಾಗಾಗಿ ಆ ಚೇಂಜ್ ನ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಗೌತಮಿ ನಾಯಕ್ ಅವರು ಆಡಿರೋ 6 ಮ್ಯಾಚ್ ಅಲ್ಲಿ ಕೂಡ ಒಂದೇ ಮ್ಯಾಚ್ ಅವರು ಕ್ಲಿಕ್ ಆಗಿದ್ದು. 70+ ಸ್ಕೋರ್ ಮಾಡಿದ್ರು ಒಂದ್ ಮ್ಯಾಚ್ ಅಲ್ಲಿ. ಸೊ ಅದು ಬಿಟ್ರೆ ಮಿಕ್ಕಿದ್ 5 ಮ್ಯಾಚ್ ಅಲ್ಲಿ ಅವರು ಏನು ಸ್ಕೋರ್ ಮಾಡಿಲ್ಲ. ಸೊ ಸಿಂಗಲ್ ಡಿಜಿಟ್ ಆತರ ಔಟ್ ಆಗಿದ್ದಾರೆ. ಸೊ ಹಾಗಾಗಿ ಈ ಚೇಂಜ್ ನ ಮಾಡಿದ್ರೆ ಇನ್ನೇನ್ ನೆಕ್ಸ್ಟ್ ಫೈನಲ್ ಇರೋದ್ರಿಂದ ಇವತ್ತೇನಾದ್ರು ಗೆದ್ರೆ ನೆಕ್ಸ್ಟ್ ಫೈನಲ್. ಸೊ ಹಾಗಾಗಿ ಏನೇ ಚೇಂಜಸ್ ಮಾಡೋದಿದ್ರು ಇಲ್ಲೇ ಮಾಡಿದ್ರೆ ಸ್ವಲ್ಪ ಈ ಗೇಮ್ ಅಲ್ಲೇ ಚೇಂಜಸ್ ಮಾಡ್ಕೋಬೇಕು RCB. ಸೊ ಹಾಗಾಗಿ ಆ ಚೇಂಜ್ ನ ಮಾಡಿದ್ರೆ UP ವಾರಿಯರ್ಸ್ ಗಿಂತ ಸ್ಟ್ರಾಂಗ್ ಆಗಿ ಕಾಣ್ತಾರ ಅಂತ ಹೇಳ್ತೀನಿ. ಸೊ ಈ ಕಡೆ UP ವಾರಿಯರ್ಸ್ ಟೀಮ್ ನ ನೋಡೋದಾದ್ರೆ UP ವಾರಿಯರ್ಸ್ ಗೆ ಒಂದು ಬಿಗ್ ಲಾಸ್ ಆಗಿದೆ. ಅವ್ರಿಗೆ ಏನಪ್ಪಾ ಲಾಸ್ ಅಂದ್ರೆ PV ಲಿಚ್ಫೀಲ್ಡ್ ಅವರು ಇಂಜುರಿ ಕಾರಣದಿಂದ ಸೊ ಉಳಿದಿರೋ ಮ್ಯಾಚ್ ಗಳಿಂದ ರೂಲ್ಡ್ ಔಟ್ ಆಗಿದ್ದಾರೆ. ಸೊ ಹಾಗಾಗಿ ಇದು ತುಂಬಾನೇ ಬಿಗ್ ಲಾಸ್ ಅವ್ರಿಗೆ. ಯಾಕಂದ್ರೆ ಅವರೇ ಹೈಯೆಸ್ಟ್ ರನ್ ಗೆಟರ್ ಆಗಿದ್ರು ಅವ್ರ ಟೀಮ್ ಅಲ್ಲಿ. ಸೊ ಹಾಗಾಗಿ ಅವ್ರು ಇಲ್ದೇ ಇರೋದ್ರಿಂದ ಸ್ವಲ್ಪ ಟೀಮ್ ವೀಕ್ ಆಗಿ ಕಾಣಿಸ್ತಾ ಇದೆ. ಸೊ ಅವ್ರಿಗೆ ರಿಪ್ಲೇಸ್ಮೆಂಟ್ ಆಗಿ ಇಂಗ್ಲೆಂಡ್ ನ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆದಂತ MA ಜಾನ್ಸ್ ನ ರಿಪ್ಲೇಸ್ಮೆಂಟ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೊ ಅವ್ರ ಜಾಗದಲ್ಲಿ ಯಾರು ನಡೆಸ್ತಾರ ಅಂತ ನೋಡ್ಬೇಕು. ಸೊ ಇವ್ರಿದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಇರ್ತಿತ್ತು ಟೀಮ್. ಸೊ ಇವ್ರು ಇಲ್ದೇ ಇರೋ ಕಾರಣದಿಂದ ಸ್ವಲ್ಪ ವೀಕ್ ಆಗಿ ಕಾಣಿಸ್ತಿದೆ. ಸೊ PV ಲಿಚ್ಫೀಲ್ಡ್ ಇಲ್ದೇ ಇರೋದ್ರಿಂದ ಇವತ್ತು UP ವಾರಿಯರ್ಸ್ ಅವ್ರ ಜಾಗದಲ್ಲಿ ಯಾರು ನಡೆಸ್ತಾರ ಅಂತ ನೋಡ್ಬೇಕು. ಸೊ RCB ಗೆ ಒಂದು ಒಳ್ಳೆ ಚಾನ್ಸ್ ಇದೆ ಇವತ್ತು ಗೆದ್ದಿ ಡೈರೆಕ್ಟ್ ಆಗಿ ಫೈನಲ್ ಗೆ ಕ್ವಾಲಿಫೈ ಆಗಕ್ಕೆ. ಸೊ ಹಾಗಾಗಿ ಇವತ್ತು ನನ್ನ ಒಂದು ಪ್ರೆಡಿಕ್ಷನ್ ಏನಂದ್ರೆ RCB ಗೆಲ್ತಾರಂತ. ಸೊ ನೋಡೋಣ ಯಾರು ಗೆಲ್ತಾರ ಅಂತ. ಸೊ ಆಲ್ ದ ಬೆಸ್ಟ್ RCB. ವೇಟ್ ಅಂಡ್ ವಾಚ್ ಯಾರು ಗೆಲ್ತಾರ ನೋಡೋಣ. ಗೆದ್ದವರು RCB ಗೆದ್ರೆ ಫೈನಲ್ ಹೋಗ್ತಾರೆ. UP ವಾರಿಯರ್ಸ್ ಗೆದ್ರೆ ಇನ್ನೂ ರೇಸ್ ಅಲ್ಲಿ ಇರ್ತಾರೆ. ಸೊ ಹಾಗಾಗಿ ಅಕಸ್ಮಾತ್ ಸೋತ್ರೆ ಎಲಿಮಿನೇಟ್ ಆಗ್ತಾರೆ ಪ್ಲೇ ಆಫ್ ರೇಸ್ ಇಂದ. ಸೊ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮತ್ತೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಗಳಿಗೂ ಹೇಳಿ ಸಪೋರ್ಟ್ ಮಾಡೋದಕ್ಕೆ. ಸೊ ಇದೇ ರೀತಿ ಕ್ರಿಕೆಟ್ ನ್ಯೂಸ್ ಗಳಿಗಾಗಿ ಕಂಟೆಂಟ್ ಗಾಗಿ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲರ ಹತ್ರನು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.